ಬೆಂಕಿಯಂಥ ಕಣ್ಣು ನೆನೆಯಿತು. ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮರಗಳನ್ನು, ಕಾಡನ್ನು ತನ್ನ ಮಕ್ಕಳಂತೆ ಬೆಳೆಸಿದಂಥ, ಜೀವನ ಪೂರ್ತಿ ಮರಗಳನ್ನು, ಕಾಡನ್ನು ತನ್ನ ಮಕ್ಕಳಂತೆ ಬೆಳೆಸಿದಂಥ ಸಾಲು ಮರದ ತಿಮ್ಮಕ್ಕನವರು ಮಕ್ಕಳ ದಿನಾಚರಣೆಯಂದೇ ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರುತ್ತೆ ಸಾಲು ಸಾಲು ಮರಗಳನ್ನು ನೆಟ್ಟಂಥವ್ರು. ನಮ್ಮ ಇಡೀ ಭೂಮಿಯನ್ನು ತಂಪು ಮಾಡಲಿಕ್ಕೆ ಏನು ಬೇಕಲ್ಲ, ಮರಗಳು ಬೇಕಲ್ಲ, ಆ ಮರಗಳನ್ನು ಸಾಲು ಸಾಲು ಮರಗಳನ್ನು, ಕಿಲೋಮೀಟರ್ ಗಟ್ಟಲೆ ರಸ್ತೆ ಅಕ್ಕಪಕ್ಕ ಮರಗಳನ್ನು ನೆಟ್ಟಂಥವ್ರು ಎನ್ನುವಂಥ ಒಂದು ದೃಶ್ಯ ನಮ್ಮ ಕಣ್ಮುಂದೆ ಬರುತ್ತೆ. ಜೊತೆಗೆ ಆ ಮರಗಳು ಕೂಡ ಇದೀಗ ಹೆಮ್ಮರವಾಗಿ ಬೆಳೆದು ನಮ್ಮ ಭೂಮಿಗೆ ತಂಪನ್ನು ಕೊಡುವ ಮಟ್ಟಿನಲ್ಲಿ ಇದೀಗ ಆ ಮರಗಳು ಕೂಡ ಬೆಳೆದು ನಿಂತಿವೆ. ಅಂಥ ಮರಗಳನ್ನು ನೆಟ್ಟಂಥ, ತನ್ನ ಮಕ್ಕಳಂತೆ ಸಾಕಿ ಸಲುಹಿದಂಥ ಮತ್ತು ಮರಗಳನ್ನು ನೆಟ್ಟ ನಂತರ ಅದಕ್ಕೆ ನೀರು ಹಾಕುವಂಥ ಕೆಲಸವನ್ನು ಮಾಡಿ, ಪುಣ್ಯದ ಕೆಲಸವನ್ನು ಮಾಡಿ ಪುಣ್ಯವನ್ನು ಕಟ್ಕೊಂಡಂಥ ಸಾಲು ಮರದ ತಿಮ್ಮಕ್ಕನವರು ತಮ್ಮ 114ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಸಾವಿಗೆ ಇಡೀ ನಮ್ಮ ರಾಜ್ಯವೇ ಕಂಬನಿ ಮಿಡಿತಾ ಇದೆ ಮತ್ತು ಅನೇಕರು ಕೂಡ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಸಾಲು ಮರದ ತಿಮ್ಮಕ್ಕನವರ ಈ ಅಮೋಘ ಕೆಲಸವನ್ನು ಹಾಡಿ ಹೊಗಳ್ತಾ ಇದ್ದಾರೆ ಮತ್ತು ಅದು ನಮ್ಮ ಯುವ ಜನರಿಗೆ ಅಥವಾ ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ ಅನ್ನೂ ಕೂಡ ಅನೇಕರು ಹೇಳ್ತಾ ಇದ್ದಾರೆ. ನೋಡಿ, ಸಾಲು ಮರದ ತಿಮ್ಮಕ್ಕ ಅಂದ್ಕೂಳೆ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕಾಗುತ್ತೆ. ಸಾಲು ಮರದ ತಿಮ್ಮಕ್ಕನವರು ಫ್ಯಾಮಿಲಿ ಎಲ್ಲಿನದ್ದು, ಅಥವಾ ಅವರು ಯಾವ ಕುಟುಂಬದವರು, ಅಥವಾ ಅವರು ಹೇಗೆ ಮರಗಳನ್ನು ನೆಡಲಿಕ್ಕೆ ಇನ್ಸ್ಪೈರ್ ಆದ್ರು, ಅವರ ಪತಿಯವರು ಏನು ಮಾಡ್ತಾ ಇದ್ರು, ಅವರ ಮಗ ಏನು ಮಾಡ್ತಾ ಇದ್ದಾನೆ, ಅವರು ಯಾವ ಊರಿನವರು, ಎಲ್ಲಿ ಮರಗಳ ನೆಟ್ಟರು ಎನ್ನುವುದನ್ನು ನೋಡ್ತಾ ಹೋದರೆ ಸಾಲು ಮರದ ತಿಮ್ಮಕ್ಕನವರು 1911 ಜೂನ್ 30ಕ್ಕೆ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಹುಟ್ಟುತ್ತಾ ಇರೋದು. ಅವಾಗ ಮೈಸೂರಿನ ಸಂಸ್ಥಾನಕ್ಕೆ ಸೇರ್ಪಡೆ ಅವರ ಅಧೀನದಲ್ಲಿರುತ್ತೆ. ಅಂದರೆ ಈಗ ಕರ್ನಾಟಕ ರಾಜ್ಯ ಇದೆ, ಕರ್ನಾಟಕ ಏಕೀಕರಣ ಆದ ನಂತರ ಅದಕ್ಕೂ ಮೊದಲು ಅವರು ಮೈಸೂರು ಸಂಸ್ಥಾನದ ಅಧೀನದಲ್ಲಿತ್ತು. ಅಂದರೆ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಅವರು ಹುಟ್ಟುತ್ತಾರೆ. ಅದಾದ ನಂತರ ಅವರಿಗೆ ಕೆಲವೊಂದು ಲೇಬರ್ ಕೆಲಸವೂ ಕೂಡ ಸಿಗುತ್ತೆ. ಅಂದರೆ ಜೀವನೋಪಾಯಕ್ಕಾಗಿ ಕೆಲವೊಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಬಿಕ್ಕಳ ಚಿಕ್ಕಯ್ಯನವ್ರ ಜೊತೆ ಅವರನ್ನ ಮದುವೆ ಕೂಡ ಮಾಡ್ತಾರೆ. ಆದರೆ ಮದುವೆ ಆದ ನಂತರ ಅವರಿಗೆ ಕೆಲವೊಂದು ಕಾರಣದಿಂದಾಗಿ ಮಕ್ಕಳಾಗಲ್ಲ. ನೋಡಿ, ಇಲ್ಲಿ ಕೆಲವೊಂದು ವಿಷಯವನ್ನು ನಾನು ಹೇಳ್ತೇನೆ. ದೇವರನ್ನ ಯಾರು ಜಾಸ್ತಿ ನಂಬ್ತಾರೆ, ಯಾವಾಗ ನಂಬ್ತಾರೆ ಅಂದಾಗ, ಏನಾದರೂ ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ತಂದೆ ತಾಯಿಗಳು ದೇವರನ್ನ ಅತಿಯಾಗಿ ನಂಬ್ತಾರೆ. ದೇವರೇ ನಮ್ಮ ಮಕ್ಕಳನ್ನ ಏನಾದರೂ ಮಾಡಿ ಕಾಪಾಡಪ್ಪ ಅನ್ನೋದನ್ನು ನಂಬ್ತಾರೆ. ಜೊತೆಗೆ ಮದುವೆಯಾದ ನಂತರ ದಂಪತಿಗಳಿಗೆ ಸಹಜವಾಗಿ ಮಕ್ಕಳಾಗಲಿಲ್ಲ ಅಂದಾಗ ಕೂಡ ಮನೆಯವರು ಅಥವಾ ಆ ದಂಪತಿ ದೇವರಲ್ಲಿ ಹರಕೆ ಹತ್ಕೊಳ್ತಾರೆ. ನಮ್ಗೆ ಏನಾದರೂ ಬಡಿ ಮಕ್ಕಳಾಗ್ಲಪ್ಪ, ನಮಗೊಂದು ಮಕ್ಕಳ ಸಂತಾನವನ್ನು ಕೊಡಪ್ಪ ಎನ್ನುವಂಥ ಒಂದು ಬೇಡಿಕೆನ ಹೊತ್ಕೊಳ್ತಾರೆ. ಜೊತೆಗೆ ನಾವು ಅನೇಕ ಒಂದು ದೇವರ ಮುಂದೆ ಬೇಡಿಕೆ, ಮಕ್ಕಳಿಗೆ ಜಾಬ್ ಸಿಗಲಿ ಅಥವಾ ಬೇರೆ ಬೇರೆ ಕೆಲಸ ಆಗಲಿ ಅಥವಾ ನಮ್ಮ ಗಾಡಿ ಬಿಸ್ನೆಸ್ ಆಗಲಿ ಅನ್ನುವಂಥ ಹರಕೆಯನ್ನು ಕೂಡ ಹೊಟ್ಕೋತಾರೆ. ಜೊತೆಗೆ ನಾವು ಕರಾವಳಿಯವರಾದ ಕಾರಣಕ್ಕೆ ನಮ್ಮ ಕಣ್ಮುಂದೆ ಬರುವಂಥದ್ದು ಮೀನುಗಾರರು ಕೂಡ ಅತ್ಯಂತ ಜಾಸ್ತಿ ದೇವರನ್ನು ನಂಬ್ತಾರೆ ಮತ್ತು ದೇವರಲ್ಲಿ ಹರಕೆಯನ್ನು ಹೊಟ್ಕೊಳ್ತಾರೆ. ಯಾಕಂದರೆ ನಮಗೆ ಮೀನು ಸಿಗಲಿ ಅಪ್ಪ, ನಾವು ಹೋಗ್ತೀವಿ, ನಮಗೆ ಸ್ವಲ್ಪ ಮೀನಲ್ಲಿ ಬಿಸ್ನೆಸ್ ಆಗಲಿ ಅಥವಾ ಹೋದ ಕೆಲಸ ಮೀನನ್ನು ಹಿಡಿಲಿಕ್ಕೆ ಹೋದ ಕೆಲಸ ಆಗಲಿ ಅನ್ನುವಂಥ ಒಂದು ಹರಕೆಯನ್ನು ಹೊತ್ಕೊಳ್ತಾರೆ. ಇವೆಲ್ಲವೂ ಕೂಡ ದೇವರಲ್ಲಿ ಹರಕೆ ಹೊತ್ಕೊಳ್ಳುವಂಥ ಒಂದು ಅಥವಾ ಅಲ್ಲಿನ ಊರ ದೇವತೆಗಳಿಗೆ ಹರಕೆ ಹೊತ್ಕೊಳ್ಳೋದು ಅಥವಾ ಅವರಲ್ಲಿ ಭವಿಷ್ಯ ಕೇಳುವುದು, ನಾವು ಏನು ಮಾಡಲಿ, ನಾವು ಹೀಗೆ ಮಾಡ್ತೀವಿ ಅನ್ನುವಂಥ ಒಂದು ಚಿಕ್ಕ ಪುಟ್ಟ ಲೆಕ್ಕಾಚಾರ ಕೂಡ ಇರುತ್ತೆ. ಅದರ ಒಂದು ತರುವಾಯವಾಗಿ ಅದರ ಮುಂದುವರೆದ ಭಾಗವಾಗಿ ತಿಮ್ಮಕ್ಕ ಮತ್ತು ಬಿಕ್ಕಳ ಚಿಕ್ಕಯ್ಯನವರಿಗೆ ಮದುವೆಯಾಗಿ ಕೆಲವೊಂದು ವರ್ಷಗಳ ನಂತರ ಕೂಡ ಮಕ್ಕಳಾಗದಿದ್ದಾಗ ಅವರ ಸಂಬಂಧಿಕರ ಅಥವಾ ಕುಟುಂಬಸ್ಥರ ಸಲಹೆ ಮೇರೆಗೆ ಒಬ್ಬ ಜ್ಯೋತಿಷಿಯ ಒಂದು ಸಲಹೆ ಪಡೆಯುವ ಸಲುವಾಗಿ ಅಥವಾ ಏನು ಮಾಡಬೇಕು, ನಾವೇನು ಪರಿಹಾರ ಮಾಡಿದ್ರೆ ನಮ್ಮ ಮಕ್ಕಳಾಗುತ್ತೆ, ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಜ್ಯೋತಿಷ್ಯವನ್ನು, ಒಂದು ಭವಿಷ್ಯವನ್ನು ಕೇಳಿಕೊಡ್ತಾರೆ. ಆಗ ಆ ಜ್ಯೋತಿಷಿ ಹೇಳ್ತಾರೆ, ಆ ಜ್ಯೋತಿಷಿ ಹೇಳಿದಂಥ ಒಂದು ಮಾತು, ನೀವು ಅನೇಕ ಜ್ಯೋತಿಷಿಗಳು ನೋಡಿರ್ಬೋದು, ನಿಮ್ಗೆ ಅಲ್ಲಿ ಅಕ್ಕಿ ಕೊಡಿ, ಇಲ್ಲಿ ಕಾಯಿ ಕೊಡಿ, ಆ ದೇವರಿಗೆ ಹರಕೆ ಹೊತ್ಕೊಳ್ಳಿ, ಈ ದೇವರಿಗೆ ಹರಕೆ ಹೊತ್ಕೊಳ್ಳಿ ಅನ್ನುವಂಥ ಅನೇಕರು ಕೂಡ ಹೇಳ್ತಾರೆ. ನಿಮ್ಮ ರಾಶಿ ಸರಿ ಇಲ್ಲ, ನಿಮ್ಮ ನಕ್ಷತ್ರ ಸರಿ ಇಲ್ಲ, ಹಾಗೆ ಮಾಡಿ ಹೀಗೆ ಮಾಡಿ ಎಲ್ಲವೂ ಕೂಡ ಹೇಳ್ತಾರೆ. ಆದರೆ ಆ ಮನುಷ್ಯ ಅಂದ್ರೆ ಜ್ಯೋತಿಷಿ ಎಲ್ಲ ಊರಿನಲ್ಲಿ ಒಬ್ಬಿರುವಂಥ ಒಬ್ಬ ದೇವರ ಪೂಜೆ ಮಾಡುವಂಥ ವ್ಯಕ್ತಿ, ಅವರು ಜ್ಯೋತಿಷಿ ಹೇಳ್ತಾ ಇರಲಿಲ್ಲ. ಅಥವಾ ಅವರು ಒಂದು ಊರಿನ ಒಂದು ಗುಡಿಯ ಅಥವಾ ಒಂದು ದೇವರ ಪೂಜೆ ಮಾಡುವಂಥ ವ್ಯಕ್ತಿ ಹತ್ತಿರ ಇವ್ರು ಹೋದಾಗ ಆ ವ್ಯಕ್ತಿ ಹೇಳ್ತಾರೆ, ನಿಮಗೆ ಮಕ್ಕಳಾಗಬೇಕಂದ್ರೆ ಈ ಪ್ರಕೃತಿಯನ್ನು ತಂಪಾಗಿಟ್ಕೊಳ್ಬೇಕು, ನಮ್ಮ ಭೂಮಿಯನ್ನು ತಂಪಾಗಿಟ್ಕೊಳ್ಬೇಕು. ಆವಾಗ ಭೂಮಿಯಿಂದ ಮಳೆಯಾಗಿ, ಮರಗಿಡಗಳಿಂದ ಮಳೆಯಾಗಿ ಭೂಮಿ ತಂಪಾದರೆ ಆ ತಂಪಿನ ಒಂದು ಭರವಸೆ ನಿಮ್ಮ ಮೇಲೂ ಕೂಡ ಆಗುತ್ತೆ, ಪ್ರಕೃತಿ ನಿಮ್ಮ ಮೇಲೂ ಕೂಡ ಒಲಿಯುತ್ತೆ. ಹಾಗಾಗಿ ನೀವು ಕೆಲವೊಂದು ಮರಗಳನ್ನು ನೆಡಬೇಕು. ರಸ್ತೆಯ ಅಕ್ಕಪಕ್ಕವೂ ನಿಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಕೆಲವೊಂದು ಗಿಡಗಳನ್ನು ನೆಡಿ, ಅವುಗಳನ್ನ ಬೆಳೆಸಿ. ಆಗ ನಿಮಗೆ ಮಕ್ಕಳಾಗುವಂಥ ಅಥವಾ ಸಂತಾನ ಲಭಿಸುವಂಥ ಒಂದು ಅವಕಾಶ ಇದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ, ಬಿಕ್ಕಳ ಚಿಕ್ಕಯ್ಯ ಮತ್ತು ಸಾಲು ಮರದ ಅಂದರೆ ತಿಮ್ಮಕ್ಕನವರು ರಾಮನಗರ ಜಿಲ್ಲೆಯ ಕಡೂರು ಮತ್ತು ಹುಲಿಕಲ್ ನಡುವಿನ ಮಾರ್ಗದ ಅಕ್ಕಪಕ್ಕ ಸರಿಸುಮಾರು 385 ಆಲದ
ಮರಗಳನ್ನು ಸಸಿಗಳನ್ನು ನೆಡ್ತಾರೆ. ಅವುಗಳನ್ನು ನೆಟ್ಟ ಮಾತ್ರಕ್ಕೆ ಸುಮ್ಮನಾಗಲ್ಲ. ಅದನ್ನು ನೆಟ್ಟ ನಂತರ ದಿನಪ್ರತಿ ಸರಿಸುಮಾರು 4.5 ಕಿಲೋಮೀಟರ್ ಉದ್ದದ ಒಂದು ವಿಸ್ತೀರ್ಣದಲ್ಲಿ 4.5 ಕಿಲೋಮೀಟರ್ ಉದ್ದದ ಒಂದು ವಿಸ್ತೀರ್ಣದಲ್ಲಿ ಉದ್ದದ ಒಂದು ರಸ್ತೆಯಲ್ಲಿ 385 ಮರಗಳನ್ನು ಸಾಲು ಸಾಲಾಗಿ ನೆಡ್ತಾರೆ ಮತ್ತು ಅದಕ್ಕೆ ಬೇಕಾಗುವಂಥ ನೀರನ್ನೇ ಬೇಸಿಗೆಯಲ್ಲಿ ನೀರು ಹಾಕ್ತಾರೆ ಅಥವಾ ಒಣಗಿದಾಗ ನೀರು ಹಾಕ್ತಾರೆ ಮತ್ತು ತನ್ನ ಸ್ವಂತ ಮಕ್ಕಳಂತೆ ಸಾಕ್ತಾರೆ. ಅದಾದ ನಂತರ ಕಾಲಾನಂತರ ಆ ದಿಕ್ಕಳ ಚಿಕ್ಕಯ್ಯನವರು ತೀರ್ಕೊಳ್ತಾರೆ. ಅದಾದ ನಂತರ ಅವರ ಎಲ್ಲ ಕೆಲಸವನ್ನು ಕೂಡ ಅಂದರೆ ನೀರು ಉಣಿಸೋದಾಗಿರ್ಬೋದು ಅಥವಾ ಯಾರಾದರೂ ಒಂದು ಕಡಿಲಿಕ್ಕೆ ಬಂದಾಗ ಹೆದರಿಸೋದಾಗಿರ್ಬೋದು, ಟೊಂಗೆ ಕಡಿಯುವಾಗ ಹೆದರಿಸೋದಾಗಿರ್ಬೋದು, ಅಂದರೆ ಆ 385 ಆಲದ ಸಸಿಗಳನ್ನ ಮರವಾಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಶ್ರಮ ಬೇಕಲ್ಲ, ಅಂದ್ರೆ ಮಕ್ಕಳು ಹುಟ್ಟಿದಾಗಿನಿಂದ ಮದುವೆ ತನಕ ಅಥವಾ ಅವರು ಬೆಳೆಯೋ ತನಕ ತಾಯಿಯಾದವರು ತಂದೆಯಾದವರು ಯಾವೆಲ್ಲ ಒಂದು ಕೇರ್ ಮಾಡ್ತಾರಲ್ಲ, ಊಟ ತಿನ್ನಿಸುವ ಇಂದ ಹಿಡಿದು ಸ್ನಾನಗಿನ ಯಾವೆಲ್ಲ ರೀತಿ ಕೇರ್ ಮಾಡ್ತಾವೆ ಎಲ್ಲವೂ ಕೂಡ ತಿಮ್ಮಕ್ಕನವರು ಆ ಸಾಲು ಮರಗಳಿಗೆ ಮಾಡಿಬಿಟ್ರು. ಹಾಗಾಗಿ ಅವರ ಹೆಸರು ಇಂದಿನ ತನಕ ಕೂಡ ಸಾಲು ಮರದ ತಿಮ್ಮಕ್ಕನವರು ಎನ್ನುವಂಥ ಹೆಸರು ಬಂದಿದೆ. ಜೊತೆಗೆ ನೀವು ಕಡೂರು ಮತ್ತು ಹುಲಿಕಲ್ ಮಾರ್ಗವಾಗಿ ನೀವು ಹೋದರೆ ಅಲ್ಲಿ ಬೃಹದಾಕಾರವಾದಂತಹ ಸಾಲು ಸಾಲು ಸೈಂಟಿಫಿಕ್ ರೀತಿಯಲ್ಲಿ ನೆಡ್ತಾರಲ್ಲ, ಇಷ್ಟಿಷ್ಟೇ ಡಿಸ್ಟೆನ್ಸ್ ನೀಡಬೇಕು ಎನ್ನುವಂಥ ಈ ಸೈಂಟಿಫಿಕ್ ರೂಲ್ಸ್ ಅಥವಾ ಇಸ್ರೇಲ್ ಮಾದರಿಯ ರೈತಾಪಿ ಎಲ್ಲ ಬಂದಿಲ್ಲ. ಆ ಮಾದರಿಯಲ್ಲಿ ಆವಾಗಲೇ ಸರಿಸುಮಾರು 80-90 ವರ್ಷಗಳ ಹಿಂದೆ ಸಾಲು ಮರದ ತಿಮ್ಮಕ್ಕನವರು ಆ ಮರಗಳನ್ನು ನೆಟ್ಟಿದ್ದಾರೆ. ಅವು ಈಗ ಬೃಹದಾಕಾರವಾಗಿ ಬೆಳೆದು ನಿಂತಿವೆ. ಜೊತೆಗೆ ಅದಾದ ನಂತರ ಸಾಲು ಮರದ ತಿಮ್ಮಕ್ಕನವರಿಗೆ ಸಾಲು ಮರದ ತಿಮ್ಮಕ್ಕ ಎನ್ನುವ ಹೆಸರು ಬಂತು. ಅದಾದ ನಂತರ ಅವರನ್ನು ಕರೆಸಿ ಸುಮಾರು ಗಿಡಗಳನ್ನು ನೆಟ್ಟಿಸಿದ್ದಾರೆ. ಒಂದು ಲೆಕ್ಕದ ಪ್ರಕಾರ 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟ ಒಂದು ಹೆಗ್ಗಳಿಕೆ ಯಾರಿಗಾದ್ರೂ ಇದ್ದಿರೋದು ಸಾಲು ಮರದ ತಿಮ್ಮಕ್ಕನವರಿಗೆ ಸಲ್ಲತ್ತೆ. ಅಂತ ಒಂದು ಪ್ರತಿಭಾನ್ವಿತ ವ್ಯಕ್ತಿತ್ವವನ್ನು ಹೊಂದಿರುವಂಥ ಅಥವಾ ಸಮಾಜಮುಖಿ ಕೆಲಸಕ್ಕೆ ಹೊಂದಿಕೊಂಡಿರುವಂಥ ಅಥವಾ ಹೆಸರಾಗಿರುವಂಥ ಸಾಲು ಮರದ ತಿಮ್ಮಕ್ಕನವರು ಅದಾದ ನಂತರ ಮಕ್ಕಳಾಗದ ಕಾರಣ ಅವರು ಒಂದು ದತ್ತು ಪುತ್ರರನ್ನು ಕೂಡ ಅಂದರೆ ಪುತ್ರನ್ನು ಕೂಡ ದತ್ತನ್ನು ಪಡಿತಾರೆ. ಅವರ ಹೆಸರು ಉಮೇಶ್ ಅಂತ. ಉಮೇಶ್ ಅವರು ಅವರ ನಿನ್ನೆಯ ತನಕ ಕೂಡ ಅತ್ಯಂತ ಅಂದರೆ ತಾಯಿಯಾದರೂ ಕೂಡ ಮಗಳ ರೀತಿಯಲ್ಲಿ ಅಥವಾ ಮಕ್ಕಳ ರೀತಿಯಲ್ಲಿ ಅವರನ್ನ ನೋಡ್ಕೊಂಡ್ರು. ಅವರಿಗೂ ಕೂಡ ಮುಂದೆ ಒಳ್ಳೇದಾಗಲಿ, ಸರ್ಕಾರ ಕೂಡ ಒಳ್ಳೆಯ ಒಂದು ಏನಾದರೂ ಒಂದು ಹೆಲ್ಪನ್ನು ಮಾಡಲಿ ಅವರಿಗೆ ಅಂತ ನೋಡಿ. ಸಾಲು ಮರದ ತಿಮ್ಮಕ್ಕ ಅಂದ ಕೂಡ ನಮ್ಮ ಕಣ್ಮುಂದೆ ಬರುವುದೇ ಅವರು ನೆಟ್ಟಂತ ಈ ಸಾಲು ಸಾಲು ಮರಗಳು. ಕಡೂರು ಮತ್ತು ಹುಲಿಕಲ್ ಮಾರ್ಗದ ಅಕ್ಕಪಕ್ಕದಲ್ಲಿ ಸರಿಸುಮಾರು 385 ಸಸಿಗಳನ್ನ ನೆಟ್ಟು ಅದನ್ನ ಮರವಾಗಿ ಹೆಮ್ಮರವಾಗಿ ಬೆಳೆಸುವ ತನಕ ಅವರ ಶ್ರಮ ಇದೆಯಲ್ಲ, ಅದು ಇಂದಿನ ಜನತೆಗೆ ಅತ್ಯಂತ ಸ್ಫೂರ್ತಿದಾಯಕವಾದಂಥ ಕೆಲಸ ಆಗತ್ತೆ. ನಾನು ಮತ್ತೊಂದು ಹೇಳ್ತೇನೆ, ಇಲ್ಲಿ ನಾವು ಪರಿಸರವನ್ನು ಉಳಿಸ್ಬೇಕಂದ್ರೆ 2 ಕೆಲಸ ಮಾಡಬೇಕಾಗತ್ತೆ. ಒಂದು, ಕರಾವಳಿಯ ಭಾಗದಲ್ಲಿ ಅಥವಾ ಈ ಪಶ್ಚಿಮ ಘಟ್ಟ ಭಾಗದಲ್ಲಿ ನೀವು ಯಾವುದೋ ಒಂದು ಮರ ನೆಡಬೇಕಂತಿಲ್ಲ, ಯಾವುದೇ ಒಂದು ಗಿಡ ನೆಡಬೇಕಂತಿಲ್ಲ. ಆ ಪರಿಸರವಾಗಿ ನೈಸರ್ಗಿಕವಾಗಿ ಹುಟ್ಕೊಂಡಂತ ಮರ ಗಿಡ ದೊಡ್ಡ ದೊಡ್ಡ ಬೆಟ್ಟದಲ್ಲಿರುವಂಥ ಮರಗಳನ್ನ ಕಡಿಯದಿದ್ರೆ ಅದೇ ನಿಮ್ಮ ಪರಿಸರ ಕಾಳಜಿ ಅಂತ ಹೇಳ್ಬೋದು. ಈ ಪಶ್ಚಿಮ ಘಟ್ಟದಲ್ಲ ವಿಚಾರಕ್ಕೆ ಬಂದಾಗ ನೀವು ಅಲ್ಲಿ ಹೋಗ್ಕೊಂಡು ನೀವು ಗಿಡ ನೆಟ್ಟರೂ ಆಗಲ್ಲ, ಯಾಕಂದ್ರೆ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮರಗಳಿವೆ. ಅಲ್ಲಿ 1-2 ಮರ ನೆಟ್ಕೊಂಡು ನಾನು ಪರಿಸರವಾದಿ ಅಂತ ಹೇಳ್ಕೊಂಡ್ರೆ ಅದು ಏನು ಪ್ರಯೋಜನಕ್ಕೆ ಬರಲ್ಲ. ಆದರೆ ನೀವು ಮಾಡ್ಬೇಕಂತ ಕೆಲಸ ಅಲ್ಲಿ ನೈಸರ್ಗಿಕವಾಗಿ ಹುಟ್ಟುಕೊಂಡಂತ ಮರ ಗಿಡಗಳನ್ನ ಕಡಿಯದಿದ್ರೆ ಅಂತ ಒಂದು ವಿಷಯಕ್ಕೆ ನೀವೇ ಪರಿಸರವಾದಿಗಳಂತ ಹೇಳ್ಬೋದು. 2ನೇದಾಗಿ, ಈ ಬೇರೆ ಕಡೆ ಬಂದಾಗ ಬೆಂಗಳೂರು ಮೈಸೂರು ಅಥವಾ ಒಂದು ಉತ್ತರ ಕರ್ನಾಟಕ ಅಂತ ಬಂದಾಗ ನೀವು ಮರಗಳನ್ನು ನೆಡಲೇಬೇಕಾಗತ್ತೆ. ನೀವು ಒಂದು ಮರ ನೆಟ್ಟರೂ ಕೂಡ ನೀವು ದೊಡ್ಡ ಪರಿಸರವಾದಿಗಳಾಗ್ತೀರಿ. ಒಂದ್ ಕಡೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನೀವು ಮರ ನೆಡೆದಿದ್ರೂ ಪರವಾಗಿಲ್ಲ, ನೈಸರ್ಗಿಕವಾಗಿ ಹುಟ್ಟುಕೊಂಡ ಮರಗಳನ್ನ ಕಡಿಯದಿದ್ರೆ ಅವರೇ ಪರಿಸರವಾದಿಗಳು. ಈ ಕಡೆ ಬಂದಾಗ ಬಯಲುಸೀಮೆ ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ನೀವು ಒಂದು ಮರ ನೆಟ್ಟರೂ ಕೂಡ ಒಂದು ಗಿಡವನ್ನ ಮರವಾಗಿ ಮಾಡಿದ್ರೂ ಕೂಡ ನೀವು ಪರಿಸರ ಪ್ರೇಮಿಗಳಾಗ್ತೀರಿ. ಅಂತ ಒಂದು ವಿಷಯದಲ್ಲಿ ಆ ಕಾಲದಲ್ಲಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ 385 ಆಲದ ಸಸಿಗಳನ್ನ ನೆಟ್ಟು ಮರವನ್ನಾಗಿ ಹೆಮ್ಮರವನ್ನಾಗಿ ಕಾಳಜಿಯಿಂದ ಕಾರ್ಯನಿರ್ವಹಿಸಿದಂಥ ಸಾಲು ಮರದ ತಿಮ್ಮಕ್ಕನವರು ಅಂದರೆ ಮರಗಳನ್ನ ಕಾಡನ್ನ ಬೆಳೆಸಿ ಮಕ್ಕಳಂತೆ ನೋಡ್ಕೊಂಡಂತ ಸಾಲು ಮರದ ತಿಮ್ಮಕ್ಕನವರು ನಿನ್ನೆ ಮಕ್ಕಳ ದಿನಾಚರಣೆ ಎಂದೇ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಅವರ ಒಂದು ಆ ಸ್ಫೂರ್ತಿದಾಯಕ ಕೆಲಸಕ್ಕೆ, ಸಮಾಜಮುಖ ಕೆಲಸಕ್ಕೆ ದೊಡ್ಡ ಪುರಸ್ಕಾರಗಳು ಅವ್ರ ಮನೆಯನ್ನು ಹುಡ್ಕೊಂಡು ಬಂದಿದೆ. ಅದು 100 ಪುರಸ್ಕಾರಗಳು. ಅದರ ಬಗ್ಗೆ ಹೇಳೋದಕ್ಕಿಂತ ಅವರು ಮಾಡಿದಂಥ ಕೆಲಸವನ್ನ ನಾವು ಪದೇ ನೆನೆಸ್ಕೊಂಡ್ರೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಗಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.